ಮಣಿಕಂಠ ಭಕ್ತ ಮಂಡಳಿಯಿಂದ ನಾವು ಸುಮಾರು ಒಂದು 23-24 ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಗುರುಸ್ವಾಮಿಗಳು ಮೊದಲೇಟ್ ಗುರುಸ್ವಾಮಿ ಇದ್ದರು. ಆಮೇಲೆ ಅವರು ದೇವರ ಹತ್ರ ಸೇರ್ಕೊಂಡ್ಮೇಲೆ ಒಬ್ಬರು ಪೆದ್ದನ್ನ ಗುರುಗನ ಗುರುಸ್ವಾಮಿ ಬಂದರು. ಅಪ್ಪ ಅವ್ರ ಕಾರಣದಿಂದ ಅವರುಗಳು ಈ ಸಲ ಮಾಲೆಧಾರಣೆ ಮಾಡಲಿಲ್ಲ. ಆದರೆ ಈಗ ನೂತನವಾಗಿ ವಿಶೇಷವಾಗಿ ನಮ್ಮ ಮಣಿಕಂಠ ಭಕ್ತ ಮಂಡಳಿ ಪರವಾಗಿ ನಮ್ಮ ಹೋಬ್ಳೇಶ್ವರು MT ಹೋಬ್ಳೇಶ್ ಅಂತ ನಮ್ಮ ಗುರುಸ್ವಾಮಿಗಳು ಈಗ ಹಿಂದಿನಿಂದ ಮುಂದೆ ಒರೆಸ್ಕೊಂಡು ಹೋಗ್ತಾರೆ. ನಮ್ಮ ಗುರುಸ್ವಾಮಿಗಳು ನಮಗೂ ಮತ್ತು ಎಲ್ಲ ಗುರುಸ್ವಾಮಿಗಳಿಗೂ ಒಂದು ದೇವ್ರ ಥರ ನಮ್ಮ ಮನೆ ಪೂಜೆ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ಎಲ್ಲರೂ ಮುಂದಕ್ಕೆ ತಂದಿದ್ದ ನಮ್ಮ ಕುಂಬಾರಗುಂಡಿ ಬಾಬು ಗುರುಸ್ವಾಮಿ ಅವ್ರಿಗೆ ಅವ್ರ ಪಾದಕ್ಕೆ ವಂದಿಸ್ತಾ ಅವರು ಇವತ್ತು ನಮ್ಮನ್ನು ಈ ಥರ ಮುಂದಕ್ಕೆ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಮಗೆ ಅವರೇ ಕಾರ್ಯಕರ್ತರು. ಬಾಬು ಗುರುಸ್ವಾಮಿ ಅವರು ಕುಂಬಾರಗುಂಡಿ ಹಾಗೂ ನಮ್ಮ ಶಕ್ತಿ ಹಿಂಭಾಗದಲ್ಲಿ ನಿಂತು ನಮಗೆಲ್ಲ ವಿಧವಾದ ಶಕ್ತಿಯನ್ನು ಕೊಟ್ಟು ತುಂಬಿ ನಮ್ಮನ್ನು ಒಂದು ಯಾತ್ರೆಗೆ ಮುಂದೆ ಹೊರೆಯೋಕ್ಕೆ ಏನೇ ನಾವು ಮಾಡಿದ್ರು ನಮ್ಮೆಲ್ಲರೂ ಮುಂದ್ಗಡೆ ಶ್ರೀಮನ್ ರಾಮಲಿಂಗಾರೆಡ್ಡಿ ಮಿನಿಸ್ಟ್ರು, ಸಾರಿಗೆ ಸಚಿವರು ಹಾಗೂ ಮಿನಿಸ್ಟರ್ ಆಗಿ ಇದ್ದಾರೆ, ಮುಜರಾಯಿ ಇಲಾಖೆ ಮಿನಿಸ್ಟರ್ ಆಗಿರ್ತಾರೆ. ಅವರ ಆಶೀರ್ವಾದ ನಮ್ಗೆ ಪಡೆದಿರುತ್ತೆ. ಆದರೆ ಈ ನಮ್ಮ ಚಂದ್ರಪ್ಪ ನಗರದಲ್ಲಿ ಏನೇ ಒಂದು ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಅಂದ್ಕೊಂಡ್ರೆ ಇಡೀ ಊರಿನಲ್ಲಿ ಚಿಕ್ಕ ಹುಡುಗರಿಂದ 6 ವಯಸ್ಸಿಂದ 60 ವರ್ಷದಿಂದ 60 ವಯಸ್ಸವರೆಗೂ ಆಗೋವರೆಗೂ ಇರ್ತಾರಂತಲ್ಲ, ಆ ಥರ ಮನೆಯವರು ಒಳ್ಳೆ ನಿಷ್ಠವಾಗಿ ಪೂಜೆ ಮಾಡಿ ಅವ್ರ ಆಶೀರ್ವಾದ ನಮಗೂ ಕೊಟ್ಟಿರ್ತಾರೆ. ಆ ದೇವರು ನಮ್ಮ ಚಂದ್ರಪ್ಪನಗರದ ಎಲ್ಲ ಮನೆಯವ್ರಿಗೂ ಸುಖ ತರಲಿ, ಅವ್ರನ್ನೆಲ್ಲ ಸಂತೋಷವಾಗಿಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಹಾಗೂ ನಮ್ಮ ಮನೆ ಮಕ್ಕಳು ಮೊಮ್ಮಕ್ಕಳು ನಮ್ಮ ಶ್ರೀಮತಿಯವರು ಹಾಗೂ ಅಲ್ಲೆಂದರು ಅಣ್ಣತಮ್ಮಂದರು ಬಾಮೇದರು ಹಾಗೂ ನಮ್ಮ ಮಿತ್ರರಾದ ಒಂದು 5-6 ಜನ ಇದ್ದೀವಿ. ನಾವೆಲ್ಲ ಈ ಯಾತ್ರೆಗೆ ಆಗಲಿ ದೇವಸ್ಥಾನಕ್ಕಾಗಲಿ ನಮ್ಮ ಮನೆ ಪೂಜೆಗಾಗಲಿ ಯಾವುದೇ ಅಡ್ಡಿ ಇಲ್ಲದೆ ಎಲ್ಲ ಕಷ್ಟಗಳಲ್ಲಿ ಪಾಲ್ಗೊಂಡು ನಮಗೆಲ್ಲ ಇವತ್ತು ಅಯ್ಯಪ್ಪ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಹಾಗೂ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಎಂದೆಂದಿಗೂ ನಮಗಿರುತ್ತಂತ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರೋ ಸ್ವಾಮಿಗಳಿಗೂ ಹಾಗೂ ಎಲ್ಲ ಬಂದಿರೋ ಭಕ್ತಾದಿಗಳಿಗೂ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ನಮ್ಮ ಬಂಧು ಮಿತ್ರರಿಗೂ ಧನ್ಯವಾದ ತಿಳಿಸ್ತಾ ಸ್ವಾಮಿಯೇ ಈಶ್ವರನ. ಸರ್ ಎಷ್ಟು ಜನ ಮಾಲೆ ಹಾಕಿದ್ದಾರೆ ಸರ್ ನಿಮ್ಮ ಏರಿಯಲ್ಲಿ? ಸುಮಾರು ನಾವು 100ರಿಂದ 150 ಜನವರೆಗೂ ಹಾಕಿದ್ದೀವಿ. ಯಾತ್ರಾ ಯಾವಾಗ ಸರ್? ಯಾತ್ರೆ 7ನೇ ತಾರೀಕಿಗೆ. ಏನೆಲ್ಲ ನಡೀತದೆ ಸರ್ ಅದರಲ್ಲಿ? ಇವಾಗ ನಾವು 29ಗೆ ಮಂಡಳಿ ಪೂಜೆ ಮಾಡ್ತೀವಿ. 1ನೇ ತಾರೀಕಿಗೆ ಪೂಜೆ ಮಾಡಿಬಿಟ್ಟು ಅನ್ನದಾನ ಮಾಡ್ತೀವಿ. ಮತ್ತು 7ನೇ ತಾರೀಕಿಗೆ ನಾವೆಲ್ಲ ಮಾಲೆ ಧರಿಸ್ಕೊಂಡು ಇರುಮುಡಿಗಳು ಕಟ್ಕೊಂಡು 7ನೇ ತಾರೀಕಿಗೆ ಶಬರಿಮಲೆ ಯಾತ್ರೆ ಹೋಗ್ತೀವಿ. ಅದಕ್ಕೆ ನಮ್ಮ ಗುರುಸ್ವಾಮಿಗಳೆಲ್ಲ ಇರುಮುಡಿ ಕಟ್ತಾರೆ. ಆ ಇರುಮುಡಿಯನ್ನು ನಾವು ಅಯ್ಯಪ್ಪನಿಗೆ ಒಪ್ಪಿಸೋಕ್ಕೆ ಇರುಮುಡಿಗಳು ತಗೊಂಡು ಹೋಗ್ತೀವಿ. ಇನ್ನು ಇದಕ್ಕನ್ನ ಸರ್ ಎಷ್ಟು ವರ್ಷದಿಂದ ಈ ಥರ ನೀವು ಮಾಡ್ತೀವಿ? ಸುಮಾರು ನಾವು 30 ವರ್ಷದಿಂದ ಮಾಡ್ತೀವಿ. ಆದರೆ ವರ್ಷ ಅನ್ನದಾನ ಇರುತ್ತೆ. ಅನ್ನದಾನಕ್ಕೆ ತುಂಬ ಸ್ವಾಮಿಗಳು ಅನ್ನದಾನಕ್ಕೆ ಸಹಾಯ ಮಾಡ್ತಾರೆ. ಆ ಸ್ವಾಮಿಗಳು ಫಸ್ಟ್ ಧನ್ಯವಾದ ತಿಳಿಸ್ಬೇಕು. ಯಾಕಂದ್ರೆ ನಾನಾಗಲಿ ನಮ್ಮ ಗುರುಸ್ವಾಮಿಗಳಾಗಲಿ ನಮ್ಮ ಸಂಘದ ಪದಾಧಿಕಾರಿಗಳಾಗಲಿ ನಮ್ಮ ರಾಜು ಆಗಲಿ ನಮ್ಮ ರಾಮಂಜಿ ಆಗಲಿ ಹಾಗೂ ನಮ್ಮ ಸಂಜೀವ್ ಆಗಲಿ ಮತ್ತು ಪೆದ್ದಣ್ಣ ಗೋಪಾಲ ಮತ್ತು ರಾಮಚಂದ್ರ ನರಸಿಂಹ ಮತ್ತು ವೆಂಕಟೇಶ್ ಮತ್ತು ಮಿತ್ತಲಪ್ಪ ಹೋಬಳಪತಿ
ಎಷ್ಟೋ ಜನ ಇದ್ದಾರೆ, ಹೆಸರು ಹೇಳ್ಕೊಂಡು ಹೋದ್ರೆ ಜಾಸ್ತಿ ಇರುತ್ತೆ. ಮಣಿಕಂಠ ಭಕ್ತ ಮಂಡಳಿಯಿಂದ ಎಲ್ಲಾ ನಮ್ಮ ಸ್ವಾಮೀಜಿಗಳಿಗೆ ನಮ್ಮ ಕಡೆಯಿಂದ ಆ ಸ್ವಾಮಿ ಚೆನ್ನಾಗಿ ಕಾಪಾಡಲಿ. ನಮ್ ರಾಮಲಿಂಗಾರೆಡ್ಡಿ ಸಾಹೇಬ್ರು ತುಂಬಾ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಪೋರ್ಟ್ ಅಲ್ಲ, ನಮ್ಗೆ ಅವರೇ ಎಲ್ಲ ಶಕ್ತಿ. ನಮ್ಮ ಬೆನ್ನಿಂದೆ, ನಮ್ಮ ಬೆನ್ನ ಮುಂದೆ ಯಾವ್ದಾ ಕಷ್ಟ ಇರಲಿ ನಮಗೆ ರಾಮಲಿಂಗಾರೆಡ್ಡಿ ಅವರು ಆಶೀರ್ವಾದ ಇರುತ್ತೆ. ಅವರು ವೈಫು ಚಾಮುಂಡೇಶ್ವರಿ ಅವರು, ಅವ್ರ ಆಶೀರ್ವಾದ ನಮ್ಗಿರುತ್ತೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅವ್ರ ಮನೇಲಿ ಬದುಕಿ ಬಾಲಿರೋರು, ಅವ್ರ ಮನೇಲಿ ಆಟ ಆಡಿರೋದು. ನಮ್ಮ ಅಪ್ಪನ ಕಾಲದಿಂದ ನಮ್ಮಪ್ಪ ಸಾಹೇಬ್ರು ಕಡೆ ರಾಮಲಿಂಗಾರೆಡ್ಡಿ ಅವರಪ್ಪ ವೆಂಕಟರೆಡ್ಡಿ ಜೊತೆಯಲ್ಲಿದ್ದರು. ನಾವು ಬುದ್ಧಿ ಬಂದಾಗಿಂದ ಸಾಹೇಬ್ರು ರಾಮಲಿಂಗಾರೆಡ್ಡಿ ಸಾಹೇಬ್ರ ಜೊತೆ ಇದ್ವಿ. ಅವ್ರ ಆಶೀರ್ವಾದ ನಮಗೆ ಇನ್ನೇನ. ಸರ್ ಇನ್ನೊಂದು ಮಾತು ಸರ್, ನಿಮ್ ಬಿ ಚಂದ್ರಪ್ಪ ನಗರದಲ್ಲಿ ಎಲ್ಲೋ ಯಾವಾಗ್ಲೂ ಒಂದು ಹಬ್ಬ ಮಾಡಿದ್ರೆ ಒಂಥರ ಖುಷಿ ಇರತ್ತೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಬೇರೆ ಕಡೆ ನಾವು ನೋಡಿಲ್ಲ ಈ ತರ, ಅದಕ್ಕೆ ಕೇಳ್ತೇವೆ. ಆದ್ರೆ ಆಗ್ಲೇ ಅಲ್ಲಿಲ್ವಾ, ಇಲ್ಲಿ ಒಂದೇ ಕುಟುಂಬದವ್ರು ಇದ್ದಂಗೆ. ಚಂದ್ರಪ್ಪನಗರ ಅಂದ್ರೆ ಒಂದೇ ಕುಟುಂಬ, ಒಂದೇ ಮನೆ, ಒಂದೇ ನಿಷ್ಠ ಅಂತ ಜನರಿರೋದು ನಮ್ಮಲ್ಲಿ. ಅದಕ್ಕೆ ನಮ್ಮಲ್ಲಿ ಯಾವ ಮನೆಯಲ್ಲಿ ಪೂಜೆ ಮಾಡಿದ್ರು ನಿಷ್ಠವಾಗಿ ಬರ್ತಾರೆ. ಕಾರ್ಯಕ್ರಮ ಪಾಲ್ಗೊಂಡು ಯಶಸ್ವಿ ಪಡ್ತಾ ನಮ್ಮ ಅಯ್ಯಪ್ಪನ ಕೃಪೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೃಪೆ ತಗೊಂಡು ಆಶೀರ್ವಾದ ಪಡೆದು ಚೆನ್ನಾಗಿರ್ಬೇಕಂತ ಕೋರ್ತಾ ಇದ್ದೀವಿ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಮಣಿಕಂಠ ಭಕ್ತ ಮಂಡಳಿಯಲ್ಲಿ ನಮ್ಮ ಅಧ್ಯಕ್ಷರಾದ ಮುತ್ಯಾಲವರು ಇವತ್ತು ಮನೆ ಪೂಜೆ ಇಟ್ಕೊಂಡಿರೋದ್ರಿಂದ ಅದಕ್ಕೆ ಆ ಪೂಜೆಗೆ ಎಲ್ಲ ಸಿದ್ಧತೆ ಒಳ್ಳೆಯ ರೀತಿಯಲ್ಲಿ ನಡೀತಿದೆ. ಇದೇ ರೀತಿ ನಾವು 7ನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಯಾತ್ರೆಗೆ ಹೊರಡ್ತಾ ಇದ್ದೀವಿ. ಅದರಿಂದ ಇರುಮುಡಿ ತಗೊಂಡು ಅಯ್ಯಪ್ಪ ಸ್ವಾಮಿಗೆ ಸಲ್ಲಿಸೋದಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ. ಅದಕ್ಕೆ ಒಳ್ಳೆಯದಾಗಲಿ, ಎಲ್ಲ ಸ್ವಾಮಿಗಳಿಗೂ ಒಳ್ಳೆಯ ರೀತಿಯಲ್ಲಿ ಆ ಇಡೀ ನಮ್ಮ ಬೆಂಗಳೂರು ನಗರದ ಎಲ್ಲ ಬೆಂಗಳೂರಲ್ಲೇ ಸುಮಾರು ಸುತ್ತಮುತ್ತ ಎಲ್ಲ ಕಡೆನೂ ಎಲ್ಲರಿಗೂ ಒಳ್ಳೆ ದರ್ಶನ ನೀಡಬೇಕು. ಅಯ್ಯಪ್ಪ ಎಲ್ಲರಿಗೂ ಒಳ್ಳೆ ಅನುಗ್ರಹ ನೀಡಲಿ. ಹಾಗೆ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಥ್ಯಾಂಕ್ ಯು.